ನಾಯಿಗಳಿಗೆ ಬ್ರೆಡ್ ತಿನ್ನಿಸುವುದರಿಂದಾಗುವ 8 ಪ್ರಯೋಜನಗಳನ್ನು ಮನುಷ್ಯರು ತಿಳಿದಿದ್ದರೆ ಅವರು ಎಂದಿಗೂ ಕಷ್ಟಗಳನ್ನು ಎದುರಿಸುವುದಿಲ್ಲ, ಅವರು ಎಂದಿಗೂ ದುಃಖವನ್ನು ಎದುರಿಸುವುದಿಲ್ಲ. ಒಮ್ಮೆ ಒಬ್ಬ ಶಿಷ್ಯನು ಒಬ್ಬ ಗುರುವಿನ ಬಳಿಗೆ ಬಂದು, ಗುರುದೇವ, ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವಿದೆ. ಗುರುದೇವ, ಎಲ್ಲರೂ ನಾಯಿಗಳಿಗೆ ಬ್ರೆಡ್ ತಿನ್ನಿಸುತ್ತಿದ್ದಾರೆ. ಬ್ರೆಡ್ ತಿನ್ನಿಸುವುದರಿಂದ ಮನುಷ್ಯರಿಗೆ ಏನು ಪ್ರಯೋಜನ ಎಂದು ಕೇಳಿದನು. ಆಗ ಗುರುಗಳು, ನಾಯಿಗಳಿಗೆ ಬ್ರೆಡ್ ತಿನ್ನಿಸುವುದರಿಂದ ಒಂದಲ್ಲ 8 ಪ್ರಯೋಜನಗಳಿವೆ. ಆ 8 ಪ್ರಯೋಜನಗಳ ಬಗ್ಗೆ ಮನುಷ್ಯರಿಗೆ ತಿಳಿದಿದ್ದರೆ ಅವರ ಜನ್ಮ ಧನ್ಯವಾಗುತ್ತದೆ ಮತ್ತು ಅವರು ಜೀವನದಲ್ಲಿ ಹೆಚ್ಚಿನ ಸಂತೋಷವನ್ನು ಅನುಭವಿಸುತ್ತಾರೆ. ಈ ನಿಟ್ಟಿನಲ್ಲಿ ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ. ಈ ಕಥೆಯಲ್ಲಿ ನಾಯಿಗಳಿಗೆ ಬ್ರೆಡ್ ತಿನ್ನಿಸುವುದರಿಂದಾಗುವ 8 ಪ್ರಯೋಜನಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಈ ಕಥೆ ಎಲ್ಲರನ್ನೂ ಯೋಚಿಸುವಂತೆ ಮಾಡುತ್ತದೆ. ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಕಪ್ಪು ನಾಯಿ ಇತ್ತು. ಅದು ತುಂಬಾ ಮುಗ್ಧ ನಾಯಿಯಾಗಿತ್ತು. ಅದು ಪ್ರತಿದಿನ ಎಲ್ಲರ ಮನೆಗೆ ಹೋಗಿ ಹಸಿವಿನಿಂದ ನಿಂತು ಅದನ್ನು ನೋಡುತ್ತಿತ್ತು. ಆದರೆ ಯಾರೂ ಅದಕ್ಕೆ ಒಂದು ತುಂಡು ಬ್ರೆಡ್ ಕೊಡಲಿಲ್ಲ. ಈಗ ಅದು ಹೀಗೆ ಅಲೆದಾಡುತ್ತಿತ್ತು ಮತ್ತು ನಗರದ ಹೊರಗಿನ ಆಶ್ರಮಕ್ಕೆ ಹೋಯಿತು. ಅವಳು ಅಲ್ಲಿಗೆ ತಲುಪಿದಾಗ ಅಲ್ಲಿ ಒಬ್ಬ ಸಂತ ಕುಳಿತಿರುವುದನ್ನು ನೋಡಿದಳು. ಅವಳು ಅವನ ಬಳಿಗೆ ಹೋಗಿ ಕುಳಿತಳು. ಆ ವಿನಮ್ರ ನಾಯಿಯನ್ನು ನೋಡಿದಾಗ ಆ ಮಹಾನ್ ಸಂತನಿಗೆ ಏನಾಯಿತು? ಇಲ್ಲಿ ನಿನಗೆ ಏನು ಆಹಾರ ಸಿಗುತ್ತದೆ? ನೀನು ಯಾಕೆ ಇಷ್ಟೊಂದು ಬಳಲುತ್ತೀಯ ಎಂದು ಸಂತನು ಪ್ರೀತಿಯಿಂದ ಕೇಳಿದನು. ತನ್ನ ಹೃದಯದಲ್ಲಿನ ನೋವನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಸಂತನಿಗೆ ಹೇಳಿದನು, ಮಹಾತ್ಮ, ನೀನು ತುಂಬಾ ಬುದ್ಧಿವಂತ. ನೀನು ಎಲ್ಲಾ ಜೀವಿಗಳ ಮೇಲೆ ಪ್ರೀತಿ ತೋರಿಸುತ್ತೀಯಾ? ನನ್ನ ಸಂಕಟವನ್ನು ನೀನು ಅರ್ಥಮಾಡಿಕೊಳ್ಳುವೆ. ನಾನು ನಿನ್ನ ಬಳಿಗೆ ತುಂಬಾ ಹಸಿದಿದ್ದೇನೆ. ಸಂತನು ಅದಕ್ಕೆ ಒಂದು ರೊಟ್ಟಿಯನ್ನು ಕೊಟ್ಟು, ಇಷ್ಟು ದೊಡ್ಡ ಪಟ್ಟಣದಲ್ಲಿ ಯಾರೂ ನಿನಗೆ ಒಂದು ರೊಟ್ಟಿಯನ್ನು ಕೊಟ್ಟಿಲ್ಲವೇ ಎಂದು ಕೇಳಿದನು. ನಾಯಿ ಕೂಗುತ್ತಾ, ಮಹಾತ್ಮ, ಏನು ಹೇಳಬೇಕೆಂದು? ಮಹಾತ್ಮ, ನಮ್ಮ ಜೀವನವು ದುಃಖಕರ ಜೀವನ. ನಮಗೆ ಮನೆ ಅಥವಾ ಆಶ್ರಯವಿಲ್ಲ. ನಮಗೆ ಸಂಪಾದಿಸಲು ಮತ್ತು ತಿನ್ನಲು ಸಾಧ್ಯವಿಲ್ಲ. ನಮಗೆ ಬಟ್ಟೆ ಧರಿಸಲು ತಿಳಿದಿಲ್ಲ. ಅದಕ್ಕಾಗಿಯೇ ನಾವು ಬೇಸಿಗೆಯಲ್ಲಿ ಬಿಸಿಲಿನಲ್ಲಿ, ಚಳಿಗಾಲದಲ್ಲಿ ಮಳೆಯಲ್ಲಿ ಮತ್ತು ಚಳಿಗಾಲದಲ್ಲಿ ಚಳಿಯಲ್ಲಿ ನಡುಗುತ್ತಾ ನಮ್ಮ ಸಮಯವನ್ನು ಕಳೆಯುತ್ತೇವೆ. ಮಹಾತ್ಮ, ನಮಗೆ ಶಿಕ್ಷಣದ ಜ್ಞಾನವಿಲ್ಲ. ನಿಮ್ಮಂತೆ ನಮಗೆ ಮಾತನಾಡಲು ಸಾಧ್ಯವಿಲ್ಲ. ನಮ್ಮ ದುಃಖದ ಬಗ್ಗೆ ಯಾರಿಗೂ ಹೇಳಲು ಸಾಧ್ಯವಿಲ್ಲ. ನಾವು ಅವರಿಗೆ ಹೇಳಿದರೂ ಮನುಷ್ಯರಿಗೆ ನಮ್ಮ ಭಾಷೆ ಅರ್ಥವಾಗುವುದಿಲ್ಲ. ಇದೆಲ್ಲವೂ ನಮ್ಮ ದುರದೃಷ್ಟ. ಮಹಾತ್ಮ, ನಾವು ನಿಮ್ಮಂತೆಯೇ ಹಸಿವನ್ನು ಅನುಭವಿಸುತ್ತೇವೆ, ನಿಮ್ಮಂತೆಯೇ ನೋವನ್ನು ಅನುಭವಿಸುತ್ತೇವೆ, ನಿಮ್ಮಂತೆಯೇ ಅಳುತ್ತೇವೆ. ಈ 3 ವಿಷಯಗಳಲ್ಲಿ ಮಾತ್ರ ನಾವು ಸಮಾನರು. ಮಹಾತ್ಮ, ದೇವರು ನಮಗೆ ಕಷ್ಟಗಳನ್ನು ಅನುಭವಿಸಲು ಈ ಜನ್ಮವನ್ನು ಕೊಟ್ಟಿದ್ದಾನೆ. ನಾವು ಸ್ವತಂತ್ರವಾಗಿ ಬದುಕಲು ಸಾಧ್ಯವಿಲ್ಲ. ನಾವು ಸಂಪೂರ್ಣವಾಗಿ ಮನುಷ್ಯರ ಮೇಲೆ ಅವಲಂಬಿತರಾಗಿದ್ದೇವೆ. ಒಬ್ಬರು ಜನಿಸಿದಾಗ, ನಾನು ಜನಿಸಿದಾಗ ಯಾರು ಸಂತೋಷವಾಗಿರುತ್ತಾರೆ? ಆ ಸಮಯದಲ್ಲಿ ನಾನು ತಣ್ಣಗಾಗಿದ್ದೇನೆ. 2 ದಿನಗಳ ನಂತರ ನನ್ನ ತಾಯಿ ಆಹಾರಕ್ಕಾಗಿ ಬೀದಿಗಳಲ್ಲಿ ಅಲೆದಾಡುತ್ತಿದ್ದರು. ನಮ್ಮ ತಾಯಿ ಎಲ್ಲಾ ಹೊಸಬರು ಹಳ್ಳಿಗೆ ಬಂದ ನಂತರ ನಾವು ಆತಂಕಕ್ಕೊಳಗಾಗುತ್ತಿದ್ದರು. ಹಳ್ಳಿಯ ನಾಯಿಗಳು ಕೂಡ ಈ ಹಳ್ಳಿಯೊಳಗೆ ಬರುತ್ತಿರಲಿಲ್ಲ. ಹಳ್ಳಿಯಲ್ಲಿ ಮಾತ್ರವಲ್ಲದೆ ಹಳ್ಳಿಯ ಹೊರಗೆಯೂ ಸಹ ಪ್ರಾಣಿಗಳ ಹಿಡಿತದಿಂದ ಬೆಳೆಗಳನ್ನು ಕದಿಯಲಾಗುತ್ತಿತ್ತು. ಹಳ್ಳಿಗರು ನನ್ನ ತಾಯಿಗೆ ಸರಿಯಾಗಿ ಊಟ ಕೊಡಲಿಲ್ಲ. ಹಸಿವು ತಾಳಲಾರದೆ ಊಟಕ್ಕಾಗಿ ಅಳುತ್ತಾ ಮನೆಗೆ ಬಂದಾಗ ಕೆಲವರು ನನ್ನ ತಾಯಿಯನ್ನು ಕೋಲುಗಳಿಂದ ಓಡಿಸಿ ಹೊಡೆಯುತ್ತಿದ್ದರು. ಮತ್ತು ಆ ದಿನ ಅವಳು ಹಸಿವಿನಿಂದ ಇರುತ್ತಿದ್ದಳು. ಮಹಾತ್ಮ, ನಮಗೂ ನಿಮ್ಮಂತೆಯೇ ಹೊಟ್ಟೆ ಇದೆ. ನಮಗೂ ನೋವನ್ನು ಸಹಿಸಲಾರದೆ ರಾತ್ರಿಯಿಡೀ ಅಳುತ್ತಿದ್ದಳು. ಮಹಾತ್ಮ, ನನ್ನ ತಾಯಿ ಮಾಡಿದ ದೊಡ್ಡ ತಪ್ಪು ಏನು? ಅವಳು ಆಹಾರವನ್ನು ಕದ್ದಳು. ನಾವು ಹಣಕ್ಕಾಗಿ ಕದ್ದಿಲ್ಲ, ಆದರೆ ಹೊಟ್ಟೆ ತುಂಬಲು ಮಾತ್ರ. ಮಹಾತ್ಮ, ಒಂದು ದಿನ ಭಾರೀ ಮಳೆಯಾಯಿತು ಮತ್ತು ತುಂಬಾ ಚಳಿ ಇತ್ತು. ನನ್ನ 3 ಒಡಹುಟ್ಟಿದವರು ಒಂದೇ ದಿನದಲ್ಲಿ ಸತ್ತರು. ನನ್ನ ತಾಯಿ ತನ್ನ ಸತ್ತ ಮಕ್ಕಳನ್ನು ನೋಡಿ ತುಂಬಾ ದುಃಖಿತರಾಗಿದ್ದರು. ಅವಳು ಅಳುತ್ತಿದ್ದಳು. ಆದರೆ ಆ ದುಃಖಗಳು ಮತ್ತು ಅಳಲುಗಳ ಬಗ್ಗೆ ಯಾರು ಕಾಳಜಿ ವಹಿಸುತ್ತಾರೆ? ಏಕೆಂದರೆ ಸತ್ತದ್ದು ಮನುಷ್ಯನಲ್ಲ. ಮಹಾತ್ಮ, ಈಗ ನಾವು ಉಳಿದಿರುವ 2 ಸಹೋದರರು, ನನ್ನ ತಾಯಿ ಮತ್ತು ನಾನು. ಅವಳು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನಾವು ನನ್ನ ತಾಯಿಯನ್ನು ಹಿಂಬಾಲಿಸುತ್ತಿದ್ದೆವು. ಒಂದು ದಿನ ಹಳ್ಳಿಯಲ್ಲಿ ಒಬ್ಬ ದೊಡ್ಡ ವ್ಯಾಪಾರಿಯ ಮನೆಯಲ್ಲಿ ಭರ್ಜರಿ ಔತಣ ನಡೆಯುತ್ತಿತ್ತು. ಅವರು ವಿವಿಧ ರೀತಿಯ ಅಡುಗೆಗಳನ್ನು ಮಾಡುತ್ತಿದ್ದರು. ಅನೇಕ ಜನರು ವ್ಯಾಪಾರಿಯ ಮನೆಗೆ ಬರುತ್ತಿದ್ದರು. ನನ್ನ ತಾಯಿ ನಮ್ಮ ಸುತ್ತಲೂ ಅಲೆದಾಡುತ್ತಿದ್ದರು. ಅಲ್ಲಿ ತಿನ್ನಲು ಏನಾದರೂ ಸಿಗುತ್ತದೆ ಎಂದು ಆಶಿಸುತ್ತಿದ್ದರು. ಆದರೆ ಅಲ್ಲಿನ ಜನರು ನನ್ನ ತಾಯಿಯನ್ನು ನೋಡಿದ ತಕ್ಷಣ ಅವರನ್ನು ಓಡಿಸುತ್ತಿದ್ದರು. ನಾಯಿಗೆ ಬೇಯಿಸಿದ ಆಹಾರದ ಒಂದು ತುಂಡನ್ನು ಕೊಡಲು ಯಾರೂ ಯೋಚಿಸುತ್ತಿರಲಿಲ್ಲ.
ಅವರಿಗೆ ಕೇವಲ ಒಂದು ತುಂಡು ಬ್ರೆಡ್ ಕೊಟ್ಟರೆ ಅವರಿಗೆ ಏನು ಹಾನಿ? ನನ್ನ ತಾಯಿ ದೂರದಿಂದ ನಿರೀಕ್ಷೆಯಿಂದ ನೋಡುತ್ತಿದ್ದರು. ಎಲ್ಲರೂ ಊಟ ಮಾಡಲು ಹಜಾರದಲ್ಲಿ ಕುಳಿತಿದ್ದರು. ಊಟ ಬಡಿಸುವ ವ್ಯಕ್ತಿ ಊಟ ತರಲು ಅಡುಗೆಮನೆಗೆ ಹೋದಾಗ ನನ್ನ ತಾಯಿ ಇನ್ನೂ ಮುಂದೆ ಹಸಿವನ್ನು ಸಹಿಸಲಾರದೆ ಅವನನ್ನು ಹಿಂಬಾಲಿಸಿ ಅಡುಗೆಮನೆಗೆ ಹೋದರು. ಅವನು ಹೋಗುತ್ತಿರುವಾಗ ಇನ್ನೊಬ್ಬ ವ್ಯಕ್ತಿ ನನ್ನ ತಾಯಿಯನ್ನು ನೋಡಿ ಜೋರಾಗಿ ನಾಯಿ ನಾಯಿ ಎಂದು ಕೂಗಿದಳು. ಎಲ್ಲರೂ ನನ್ನ ತಾಯಿಯನ್ನು ಹಿಂಬಾಲಿಸಿದರು. ಗಾಬರಿಯಲ್ಲಿದ್ದ ನನ್ನ ತಾಯಿ ಅಲ್ಲಿಂದ ಓಡಿಹೋದರು. ಕೆಲವರು ನಿರ್ಗಮನ ದ್ವಾರದಲ್ಲಿ ಕೋಲುಗಳನ್ನು ಹಿಡಿದು ನಿಂತಿದ್ದರು. ಅಲ್ಲಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಅವಳಿಗೆ ಬೇರೆ ದಾರಿ ಇರಲಿಲ್ಲ. ಊಟ ಮಾಡಲು ಆತುರದಲ್ಲಿ ಕುಳಿತಿದ್ದವರಿಗೆ ಅವಳು ಹೆದರುತ್ತಿದ್ದಳು. ಅದು ಹಾರಿತು. ಊಟ ಮಾಡುತ್ತಿದ್ದವರೆಲ್ಲರೂ ಎದ್ದು ನಿಂತು, ಹೇ, ಈ ನಾಯಿ ಆಹಾರದಿಂದ ಹಾರಿತು. ಈ ಆಹಾರ ಇನ್ನೂ ತಿನ್ನಲು ಯೋಗ್ಯವಲ್ಲ ಎಂದರು. ಇದು ವ್ಯರ್ಥವಾಯಿತು. ಬಡವರು. ಅಲ್ಲಿಂದ ನನ್ನ ತಾಯಿ ತೀವ್ರ ನೋವಿನಿಂದ ಬಳಲುತ್ತಿದ್ದರು. ಆದರೆ ಅವನು ಇನ್ನೂ ನನ್ನ ತಾಯಿಗೆ ಯಾವುದೇ ಕರುಣೆಯನ್ನು ಅನುಭವಿಸಲಿಲ್ಲ. ಕೋಪ ಕಡಿಮೆ ಮಾಡಿಕೊಳ್ಳಿ. ಹಸಿವು ವ್ಯಕ್ತಿಯ ಬುದ್ಧಿಮತ್ತೆಯನ್ನು ನಾಶಪಡಿಸಬಹುದು ಮತ್ತು ತಪ್ಪುಗಳನ್ನು ಮಾಡಬಹುದು. ಅದು ಮೂರ್ಖತನದ ವಿಷಯ. ಅದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ಅದಕ್ಕೆ ತಿಳಿದಿದೆ. ನೀವು ಅದನ್ನು ಹೊಡೆದು ನೋಯಿಸಿದರೆ ನಿಮಗೆ ಏನು ಪ್ರಯೋಜನ? ಏನಾದರೂ ಆಗಲೇಬೇಕು ಎಂದು ಅವರು ಹೇಳುತ್ತಾರೆ. ಎಲ್ಲರೂ ಹೇಳಿದಾಗ ಅವನು ನನ್ನ ತಾಯಿಯನ್ನು ಹೊಡೆಯುವುದನ್ನು ನಿಲ್ಲಿಸಿದನು. ಅವನು ತುಂಬಾ ನೋವಿನಿಂದ ನಮ್ಮ ಬಳಿಗೆ ಬಂದು ನಮಗೆ ನಡೆದ ಎಲ್ಲವನ್ನೂ ವಿವರಿಸಿದನು. ಆಗ ನಾವು ಯೋಚಿಸಿದೆವು, ದೇವರು ನಮಗೆ ಏಕೆ ಇಷ್ಟೊಂದು ಕಷ್ಟಗಳನ್ನು ಕೊಟ್ಟನು? ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಯಾವ ಪಾಪಗಳನ್ನು ಮಾಡಿದ್ದೇವೆ? ಅದಕ್ಕಾಗಿಯೇ ನಾವು ಈ ಜನ್ಮದಲ್ಲಿ ನಾಯಿಗಳಂತೆ ಹುಟ್ಟಿ ನಮ್ಮ ಕರ್ಮದ ಫಲವನ್ನು ಅನುಭವಿಸುತ್ತಿದ್ದೇವೆ. ಮಹಾತ್ಮ, ಇದೇ ರೀತಿಯ ಇನ್ನೊಂದು ಘಟನೆ ನಡೆಯಿತು. ಒಂದು ದಿನ ಒಬ್ಬ ಬ್ರಾಹ್ಮಣ ತೀರ್ಥಯಾತ್ರೆಯಲ್ಲಿದ್ದಾಗ ಹಳ್ಳಿಯ ಹೊರಗಿನ ಮರದ ಕೆಳಗೆ ಅಡುಗೆ ಮಾಡಲು ನಿಂತನು. ಅವನು ಅಡುಗೆಗೆ ಎಲ್ಲವನ್ನೂ ಸಿದ್ಧಪಡಿಸಿದನು. ಅವನು ಬ್ರೆಡ್ ಮಾಡಲು ಹಿಟ್ಟನ್ನು ನೆನೆಸಿ ನೀರಿಗಾಗಿ ಹತ್ತಿರದ ಬಾವಿಗೆ ಹೋದನು. ನನ್ನ ತಾಯಿ ಅಲ್ಲಿಗೆ ಹೋದಾಗ ಅಲ್ಲಿ ಹಿಟ್ಟು ಮಿಶ್ರಣವಾಗಿರುವುದನ್ನು ನೋಡಿದಳು. ಅವಳು ಸುತ್ತಲೂ ನೋಡಿದಳು ಮತ್ತು ಅಲ್ಲಿ ಯಾರೂ ಇಲ್ಲ ಎಂದು ನೋಡಿದಳು. ಯಾರೋ ಅದನ್ನು ಬಿಟ್ಟು ಹಿಟ್ಟು ತಿನ್ನಲು ಪ್ರಾರಂಭಿಸಿದಳು ಎಂದು ಅವಳು ಭಾವಿಸಿದಳು ಮತ್ತು ಹಿಟ್ಟು ತಿನ್ನಲು ಪ್ರಾರಂಭಿಸಿದಳು. ನಂತರ ಬ್ರಾಹ್ಮಣ ಹಿಂತಿರುಗಿ ಬಂದು ನಾಯಿ ಹಿಟ್ಟು ತಿನ್ನುವುದನ್ನು ನೋಡಿದನು. ಅವನು ಕೂಡ 2 ದಿನಗಳಿಂದ ಉಪವಾಸ ಮಾಡಿದ. ಆಗ ಇಬ್ಬರು ಬಂದು, ಓಹ್, ಈ ನಾಯಿ ನಿಮ್ಮ ಆಹಾರವನ್ನು ಸಹ ತಿನ್ನುತ್ತಿದೆ. ಇನ್ನೊಂದು ದಿನ ಈ ನಾಯಿ ಸ್ಥಳೀಯ ವ್ಯಾಪಾರಿಯ ಎಲ್ಲಾ ಆಹಾರವನ್ನು ಹಾಳು ಮಾಡಿತು ಎಂದು ಹೇಳಿದರು. ಆಗ ಬ್ರಾಹ್ಮಣ, ಓಹ್, ಈ ನಾಯಿ ನನ್ನ ಆಹಾರಕ್ಕಾಗಿ ಕಾಯುತ್ತಿದೆ. ನಾನು ಅಲ್ಲಿಗೆ ಹೋದಾಗ ಅದು ಅದನ್ನು ನೋಡಿ ನನ್ನ ಎಲ್ಲಾ ಹಿಟ್ಟನ್ನು ತಿಂದುಬಿಟ್ಟಿತು ಎಂದು ಹೇಳಿದನು. ಯೋಚಿಸದೆ ಅವನು ಒಂದು ಕೋಲನ್ನು ತೆಗೆದುಕೊಂಡು ಅದನ್ನು ಬಲವಾಗಿ ಹೊಡೆದನು. ನನ್ನ ತಾಯಿಯ ಕಾಲು ಮುರಿದಿತ್ತು. ನನ್ನ ತಾಯಿ ಹಿಟ್ಟು ಸರಿಯಾಗಿ ತಿನ್ನಲಿಲ್ಲ, ಆದರೆ ಅವಳು ಹೊಡೆತಗಳನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿದ್ದಳು. ನನ್ನ ತಾಯಿ 1 ತಿಂಗಳು ಕುಂಟುತ್ತಾ ನಡೆದಳು. ಆ ದಿನ ಈ ಮನುಷ್ಯ ಎಷ್ಟು ಸ್ವಾರ್ಥಿ ಎಂದು ನಮಗೆ ಅರ್ಥವಾಯಿತು. ನಾವು ಮನುಷ್ಯರಿಗೆ ಬಹಳಷ್ಟು ಸಹಾಯ ಮಾಡುತ್ತೇವೆ, ಆದರೆ ಮನುಷ್ಯರು ನಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಏನೇ ಸಂಭವಿಸಿದರೂ ಬದುಕಲು ನಾವು ಆ ಮನುಷ್ಯರನ್ನು ಅವಲಂಬಿಸಬೇಕಾಗುತ್ತದೆ. ನಮಗೆ ಬೇರೆ ದಾರಿಯಿಲ್ಲ. ನಾವು ಮನುಷ್ಯರ ಮನೆಗಳನ್ನು ಕಾಪಾಡುತ್ತೇವೆ. ನಾವು ಅವರಿಗೆ ಹಲವು ವಿಧಗಳಲ್ಲಿ ಸೇವೆ ಸಲ್ಲಿಸುತ್ತೇವೆ, ಆದರೆ ಮನುಷ್ಯರು ನಮ್ಮನ್ನು ಗುರುತಿಸುವುದಿಲ್ಲ. ನಮ್ಮ ಜೀವನವು ಕಷ್ಟಗಳಿಂದ ತುಂಬಿದೆ. ನಾಯಿ ಅಳುತ್ತಾ ತನ್ನ ದುಃಖಗಳನ್ನು ಹೇಳಿತು. ಕತೆಯನ್ನು ಮುಗಿಸಿದ ನಂತರ ಶಿಕ್ಷಕಿ ನಯನ, ನೀವು ಕತೆಯನ್ನು ಎಚ್ಚರಿಕೆಯಿಂದ ಆಲಿಸಿದ್ದೀರಾ? ನಾಯಿಗಳು ಮನುಷ್ಯರಿಗೆ ಎಷ್ಟು ಪ್ರಯೋಜನಗಳನ್ನು ಹೊಂದಿವೆ ಎಂದು ನಿಮಗೆ ತಿಳಿದಿದೆ. ಈಗ ನಾಯಿಗಳಿಗೆ ಬ್ರೆಡ್ ತಿನ್ನಿಸುವುದರಿಂದ ಮನುಷ್ಯರು ಪಡೆಯುವ 8 ಪ್ರಮುಖ ಪ್ರಯೋಜನಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ. ಇವುಗಳಲ್ಲಿ ಮೊದಲನೆಯದು, ನಾಯಿಗಳಿಗೆ ಬ್ರೆಡ್ ತಿನ್ನಿಸುವುದರಿಂದ ನಮ್ಮ ಮೇಲೆ ಉಂಟಾಗುವ ಪರಿಣಾಮ. ಶನಿಯ ಪ್ರಭಾವವು ಕಡಿಮೆಯಾಗುತ್ತದೆ, ಏಕೆಂದರೆ ಶನಿಯ ಪ್ರಭಾವವು ನಮ್ಮ ಮೇಲೆ ತುಂಬಾ ಪ್ರಬಲವಾಗಿದ್ದರೆ ಆ ಮನೆ ಎಂದಿಗೂ ಸಮೃದ್ಧಿಯಾಗುವುದಿಲ್ಲ. ಇದರಿಂದ ತಪ್ಪಿಸಿಕೊಳ್ಳುವುದು, ನೀವು ನಾಯಿಗೆ ಬ್ರೆಡ್ ಅನ್ನು ಕಡಿಮೆ ಮಾಡುತ್ತಾರೆ. ಎರಡನೆಯದಾಗಿ, ನಾಯಿಗಳಿಗೆ ಬ್ರೆಡ್ ಅನ್ನು ನೀಡಲಾಗುತ್ತದೆ. ನಾವು ಮಾಡಲು ಬಯಸುವ ಕಾರ್ಯಗಳು ಅಂತಿಮವಾಗಿ ನಮ್ಮ ಮನಸ್ಸಿಗೆ ಬರುತ್ತವೆ. ದೇವರ ನೋಟವು ನಮ್ಮ ಮೇಲೆ ಇರುತ್ತದೆ, ಏಕೆಂದರೆ ನಾವು ಎಲ್ಲಾ ಜೀವಿಗಳ ಮೇಲೆ ಕರುಣಾಮಯಿ. ದೇವರು ಅವುಗಳನ್ನು ಯಾವಾಗಲೂ ರಕ್ಷಿಸುತ್ತಾನೆ, ಅವುಗಳಿಗೆ ಯಾವುದೇ ಕಷ್ಟಗಳು ಎದುರಾಗದಂತೆ ನೋಡಿಕೊಳ್ಳುತ್ತಾನೆ ಮತ್ತು ಪ್ರಾಣಿಗಳಿಗೆ ಆಹಾರ ನೀಡುವ ಮೂಲಕ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ಕೆಲವು ಪಾಪಗಳನ್ನು ಕ್ಷಮಿಸುತ್ತಾನೆ. ಮಾಡಿದ ಪುಣ್ಯ ಹೋಗುವುದಿಲ್ಲ, ಅದು ಯಾವುದೋ ರೂಪದಲ್ಲಿ ನಮ್ಮನ್ನು ತಲುಪುತ್ತದೆ.
ಅದೇ ರೀತಿ ಮುಗ್ಧ ನಾಯಿಗಳನ್ನು ಹೊಡೆದು ನೋಯಿಸುವವರು ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸುತ್ತಾರೆ. ನಾಯಿಗಳು ನಮಗೆ ಮಾಡಿದ ಯಾವುದೇ ಹಾನಿಯ ಬಗ್ಗೆ ನಾವು ಏನನ್ನು ಹೇಳಬಾರದು, ಏಕೆಂದರೆ ನಾಯಿಗಳು ನಮ್ಮ ಮನೆಯ ಮುಂದೆ ಬೊಗಳಿದರೆ ಅದನ್ನು ಕೆಟ್ಟ ಶಕುನವೆಂದು ಪರಿಗಣಿಸಲಾಗುತ್ತದೆ. ಗಾಯಗೊಂಡ ನಾಯಿಗಳಿಗೆ ಸಹಾಯ ಮಾಡುವವರು ಮತ್ತು ಚಿಕಿತ್ಸೆ ನೀಡುವವರು ಅಂತಹ ಜನರಿಂದ ಸಂತೋಷಪಡುತ್ತಾರೆ ಮತ್ತು ಅವರಿಗೆ ಜೀವನದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳು ಇರುವುದಿಲ್ಲ. ಮೂಕ ಜೀವಿಗಳಿಗೆ ಪ್ರೀತಿ ತೋರಿಸುವುದು ಮಾನವ ಧರ್ಮ ಎಂದು ತಾನು ನೋಡಿದ್ದೇನೆ ಎಂದು ಶಿಕ್ಷಕರು ಶಿಷ್ಯನಿಗೆ ವಿವರಿಸಿದರು. ನಮಗೆ ಹಾನಿ ಮಾಡಲು ಬಯಸುವುದು ನಾಯಿಯ ಗುರಿಯಲ್ಲ, ಅದು ಯಾವುದೇ ಆಹಾರವನ್ನು ಕಂಡುಕೊಳ್ಳದ ಕಾರಣ ಮನುಷ್ಯರ ಮೇಲೆ ದಾಳಿ ಮಾಡುತ್ತದೆ ಮತ್ತು ಎಲ್ಲೋ ಹಸಿವಿನಿಂದ ಸಾಯುತ್ತದೆ ಎಂದು ಹೆದರುತ್ತದೆ. ಮೊದಲು ನಾವು ನಮ್ಮ ಮನೆಗಳಲ್ಲಿ ನಾಯಿಗಳನ್ನು ನಮ್ಮದೇ ಎಂದು ಪರಿಗಣಿಸಿದ್ದೇವೆ ಮತ್ತು ಅವು ಹೊಟ್ಟೆ ತುಂಬುವವರೆಗೆ ಪ್ರತಿದಿನ ಅವುಗಳಿಗೆ ಆಹಾರವನ್ನು ನೀಡುತ್ತಿದ್ದೆವು. ಅವು ಸಾಯುವವರೆಗೂ ಅವು ಮನೆಯ ಮುಂದೆ ಇರುತ್ತಿದ್ದವು. ಈಗ ಯಾರೂ ಅವುಗಳಿಗೆ ಸರಿಯಾಗಿ ಆಹಾರವನ್ನು ನೀಡುವುದಿಲ್ಲ. ಮೊದಲು ಕುಟುಂಬಗಳು ಸಹ ತುಂಬಾ ದೊಡ್ಡದಾಗಿದ್ದವು. ಎಲ್ಲರೂ ತಿನ್ನುವಾಗ ಖಂಡಿತವಾಗಿಯೂ ಆಹಾರ ಉಳಿಯುತ್ತಿತ್ತು, ಅದನ್ನು ಅವರು ನಾಯಿಗಳಿಗೆ ತಿನ್ನಿಸುತ್ತಿದ್ದರು. ಈಗ ಕುಟುಂಬಗಳು ಚಿಕ್ಕದಾಗಿವೆ, ಪ್ರೀತಿ ಕಡಿಮೆಯಾಗಿದೆ, ಆಹಾರ ಕಡಿಮೆಯಾಗಿದೆ, ನಾಯಿಗಳ ಬಗ್ಗೆ ಯಾರೂ ಕಾಳಜಿ ವಹಿಸುವುದಿಲ್ಲ. ನೀವು ಇದನ್ನು ನೋಡಿದ್ದೀರಾ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಜೈ ಶ್ರೀ ಕೃಷ್ಣ ಎಂದು ಹೇಳುವ ಸಣ್ಣ ಕಾಮೆಂಟ್ ಅನ್ನು ಬಿಡಿ. ಇದನ್ನು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಚಂದಾದಾರರಾಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಜೈ ಶ್ರೀ ಕೃಷ್ಣ.